ಸುದೀಪ್ ಸರ್, ನಾನು ಯಾರು ಗೊತ್ತಾಯ್ತಾ? ಇದೆಲ್ಲ ಬಿಟ್ಟು ನಾನು ಯಾರು ಗೊತ್ತಾಯ್ತಾ? ಇಲ್ಲ. ಸುದೀಪ್ ಸರ್ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಮಾವ. ನನ್ನ ಸ್ವಂತ ಮಾವ ಸುದೀಪ್ ಸರ್ ಜೊತೆ ಸ್ಟೇಜ್ ಮೇಲೆ ಇರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಸೊ ದಟ್ಸ್ ದ ಓನ್ಲಿ ರೀಸನ್. ನಂಗೆ ಬಹಳ ಖುಷಿ ಆಗ್ತಾ ಇದೆ ಇವತ್ತು. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ ಸರ್. ಮದರ್ ಪ್ರಾಮಿಸ್ ನೀವೇ ನನ್ನ ಮಾವ. ಮದರ್ ಪ್ರಾಮಿಸ್ ಅಂತ ಹೋಗ್ಬಿಡಿ. ಹೇಗೆ ಅಂತ ನೀವು ಹೇಳಿ, ಹೆಂಗೆ ಅಂತ ಒಂಚೂರು ಹೇಳಿ, ಗೊತ್ತಾಗ್ತಾ ಇಲ್ಲ ಸರ್. 2014 ಫೆಬ್ರವರಿ ಮಂತ್ ಡಬ್ಬಿಂಗ್ ವಿರುದ್ಧ ಸ್ಟ್ರೈಕ್ ನಡೀತು. ಆಗ ನಿಮ್ಮ ಅಧ್ಯಕ್ಷತೆಯಲ್ಲಿ, ಶಿವಣ್ಣನ ಅಧ್ಯಕ್ಷತೆಯಲ್ಲಿ ಡಬ್ಬಿಂಗ್ ವಿರುದ್ಧ ಸ್ಟ್ರೈಕ್ ನಡೆದಾಗ ಶಿವಣ್ಣ ಏನಂದ್ರು ಸರ್, ನೋಡಿ ಎಂಟರ್ ಕನ್ನಡ ಚಿತ್ರರಂಗ ಒಂದು ಕುಟುಂಬ ಇದ್ದಂಗೆ, ನಾವೆಲ್ಲ ಒಗ್ಗಟ್ಟಾಗಿಟ್ಕೊಂಡು ಈ ಡಬ್ಬಿಂಗ್ ಅನ್ನೋ ಭೂತದ ವಿರುದ್ಧ ಹೋರಾಡ್ತೀವಿ ಅಂತ ಹೇಳಿದ್ರು. ಹೌದು ಅಲ್ವಾ ಸರ್? ಎಂಟರ್ ಚಿತ್ರರಂಗ ಒಂದು ಕುಟುಂಬ ಅಂದ್ಮೇಲೆ ನಾನು ಚಿತ್ರರಂಗನ ಕುಟುಂಬಕ್ಕೆ ಸೇರ್ಕೊಂಡಿದ್ದಿಲ್ವಾ ಸರ್? ನಮ್ಮ ಅಪ್ಪಂಗೆ 54 ವರ್ಷ, ಶಿವಣ್ಣಗೆ 55 ವರ್ಷ. ಶಿವಣ್ಣ ನಂಗೆ ದೊಡ್ಡಪ್ಪ, ಅಪ್ಪು ನಂಗೆ ಚಿಕ್ಕಪ್ಪ. ಅದೇ ಲೆಕ್ಕಾಚಾರದಲ್ಲಿ ಬರ್ದಾಗ ನೀವ್ಯಾಕೆ ಸರ್ ನಂಗೆ ಮಾವ ಆಗ್ಬಾರ್ದು, ನಮ್ಮ ಅಮ್ಮಂಗೆ ತಮ್ಮ ಯಾಕೆ ಆಗ್ಬಾರ್ದು? ನೀವೇ ನನ್ನ ಮಾವ. ಥ್ಯಾಂಕ್ ಯು ಸರ್. ಮಾವ ಹೇಳಿ ಮಾವ. ಮಾವ ಹೇಳಿ ಮಾವ. ಮಾವ ಹೇಳಿ ಮಾವ. ಅಲ್ಲ, ಪದೇ ಪದೇ ಹೇಳಿ ಮಾವ ಹೇಳಿ ಮಾವ ಅನ್ಬೇಡಿ. ಈಗ ಅತ್ತೆಯನ್ನು ಕರ್ಕೊಂಬರಕ್ಕಾಗಲ್ಲ ಬಿಡಿ. ಈಗ ನಾನು ನಿಮ್ಮೊಂದು ಪ್ರೊಫೈಲ್ ನೋಡ್ತಾ ಇದ್ದೆ ಪ್ರಥಮ ಅವರೇ. ನಾನೇ ನೋಡಿಲ್ಲ ಸರ್ ನನ್ನ ಪ್ರೊಫೈಲ್. ಅಲ್ಲ ಪರವಾಗಿಲ್ಲ, ಈ ಕಡೆ ತಿರುಗಿ. ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳು ಫೋಟೋಸ್ ನೋಡಿದೆ ನಾನು. ಸರ್, ತಗೊಂಡೇ ಇರುವಂತ ಯಾರಾದ್ರೂ ಸೆಲೆಬ್ರಿಟಿ ಇದ್ದಾರೆ? 3 ಜನ ಇದ್ದಾರೆ ಸರ್. ಭಾರತದ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ, ಬಿಡದಿಯ ನಿತ್ಯಾನಂದ ಸ್ವಾಮಿ, ಸನ್ನಿ ಲಿಯೋನ್. ಸೊ ಸನ್ನಿ ಲಿಯೋನ್ ಒಟ್ಟಿಗೂ ಒಂದು ಆಸೆ ಇದೆ. ಬೇಕಲ್ಲ ಸರ್? ಮತ್ತೆ ಏನು ಸನ್ನಿ ಲಿಯೋನ್? ಅಲ್ಲ, ಫೋಟೋ